ಬಹಳ ನೋವಾಗಿದೆ. ಅಲ್ಲಿಯಷ್ಟೇ ಮಾನ್ಯ ನಮ್ಮ ಗೃಹ ಸಚಿವರು, ಕೇಂದ್ರ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯಸಭೆಯಲ್ಲಿ. 8 ದಿವಸ 10 ದಿವಸದಿಂದ ಈ ಘಟನೆ ಆಗುವಾಗ ಮುಂಚೆ ಒಂದ್ಸಲಿ ಅಲ್ಲ, 2 ಸಲ ಅಲ್ಲ, 3 ಸಲ ಪತ್ರ ಬರೆದಿದ್ದಾರೆ, ಫೋನ್ ಮಾಡಿದ್ದಾರೆ. ಈ ರೀತಿಯಲ್ಲಿ ಅಲ್ಲಿ ಅವಘಡ ಸಂಭವಿಸಬಹುದು, ಅಲ್ಲಿರ್ತಕ್ಕಂಥ ಜನರಿಗೆ ನೀವು ಮಾಹಿತಿ ಕೊಡಿ, ಅವರನ್ನ ಸ್ಥಳಾಂತರಿಸಿ. ಯಾವುದು ಮಾಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗ UDF ಮಾಡಲಿಲ್ಲ, LDF ಮಾಡಲಿಲ್ಲ. ಏನು ಪ್ರಾಕೃತಿಕವಾಗಿ ಎಲ್ಲೆಲ್ಲಿ ಅಭಿವೃದ್ಧಿ ಮಾಡಬಾರದು ಅಲ್ಲೆಲ್ಲ ಅಭಿವೃದ್ಧಿಯನ್ನ ಮಾಡಿ ಇವತ್ತು ಈ ಅವಘಡಕ್ಕೆ ಕಾರಣರಾಗಿರೋದು ಅಲ್ಲಿನ 2 ರಾಜ್ಯ ಸರ್ಕಾರಗಳು ಅಂತ ನಾನು ಆಪಾದಿಸ್ತೀನಿ. ಇವತ್ತು ಇಷ್ಟು ಜನರು ಸಾವಾಗಿದ್ರೆ ಇದಕ್ಕೆ ನೇರವಾಗಿ ಹೊಣೆ ತಗೊಂಡು ಅಲ್ಲಿನ ಮುಖ್ಯಮಂತ್ರಿ, ಅಲ್ಲಿನ ಸರ್ಕಾರ ಇವತ್ತು ನಿಜವಾಗಿಯೂ ಕೂಡ ರಾಜೀನಾಮೆ ಕೊಡಬೇಕು. ನಾನು ರಾಜಕೀಯ ಮಾತಾಡ್ಲಿಕ್ಕೆ ಹೋಗಲ್ಲ, ಆದ್ರೆ ಆ ಸಾವುಗಳನ್ನ ನೋಡಿದಾಗ, ಆ ದೃಶ್ಯವನ್ನ ನೋಡಿದಾಗ ಬಹಳ ನೋವಾಗ್ತದೆ. ಒಂದು ತಾಯಿ ಒಂದು ಮಗುವನ್ನ ಅಪ್ಪಿಕೊಂಡು ಮರಣ ಹೊಂದಿದ್ದಾರೆ. ಆ ಚಿತ್ರಗಳು ನೋಡಿದ್ರೆ ಚಿಂತಾಜನಕವಾಗಿದೆ, ಹೃದಯ ಕಿತ್ತು ಬರ್ತದೆ, ಅಷ್ಟು ನೋವಾಗ್ತದೆ. ಆದರೆ ಕೇಂದ್ರ ಸರ್ಕಾರದ ಯಾವುದೇ ಒಂದು ಸೂಚನೆಗಳನ್ನ ನೀವು ತೆಗೆದುಕೊಳ್ಳೋಣ, ಯಾವುದೇ ಸಲಹೆಗಳನ್ನ, ಸೂಚನೆಗಳನ್ನ ನೀವು ಯಾವುದು ಕಿವಿಗೆ ಹಾಕೊಳ್ಳಲ್ಲ ಅಂದ್ರೆ ಮತ್ತೆ ಕೊನೆಗೆ ಕೇಂದ್ರವನ್ನ ನೀವು ದೂಷಣೆ ಮಾಡಿ ನಿಮ್ ಕೆಲಸ ನೀವು ಮಾಡಕ್ ಆಗದಿರೋ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಕೇಂದ್ರದತ್ತ ಬೊಟ್ಟು ಮಾಡಿ. ನೆರೆ ಸಂತ್ರಸ್ತರಿಗೆ ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ನೆರವು ಸಿಗ್ತಾರೆ, ಯಾವ ರೀತಿ ಮಾಡ್ತಾರೆ? ಹಿಂದೆಲ್ಲ ಯಾವ ರೀತಿ ಮಾಡ್ತೇವೆ, ಈ ಒಂದು ಸ್ಟಡಿ ಮಾಡಬೇಕಾಗ್ತದೆ. ಇವರೇನು ಈಗ ರಾಜ್ಯ ಸರ್ಕಾರ ಏನಾದರೂ ಕೇಂದ್ರ ಸರ್ಕಾರಕ್ಕೆ ಇಲ್ಲಿನ ನಷ್ಟದ ಬಗ್ಗೆ, ಇಲ್ಲಿನ ಪರಿಹಾರ ಯಾವ ರೀತಿ ಇರಬೇಕು ಅಂತ ಅವ್ರು ಮೊದಲು ಅವ್ರು ಕೊಡಬೇಕಲ್ಲ. ಕೊಟ್ಟ ಮೇಲೆ ಅಲ್ಲಿನ ತಂಡ ಬರ್ತದೆ, ಅಧ್ಯಯನ ಮಾಡುತ್ತೆ. ಅಧ್ಯಯನ ಮಾಡಿದ್ಮೇಲೆ ಏನು ನಿಯಮ ಪಾಲಿಸಬೇಕು ಆ ನಿಯಮದ ಅನ್ವಯ ಮಾಡ್ತಾರೆ. ಬಹಳ ನೋವಾಗಿದೆ. ಅಲ್ಲಿಯಷ್ಟೇ ಮಾನ್ಯ ನಮ್ಮ ಗೃಹ ಸಚಿವರು, ಕೇಂದ್ರ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯಸಭೆಯಲ್ಲಿ. 8 ದಿವಸ 10 ದಿವಸದಿಂದ ಈ ಘಟನೆ ಆಗುವಾಗ ಮುಂಚೆ ಒಂದ್ಸಲಿ ಅಲ್ಲ, 2 ಸಲ ಅಲ್ಲ, 3 ಸಲ ಪತ್ರ ಬರೆದಿದ್ದಾರೆ, ಫೋನ್ ಮಾಡಿದ್ದಾರೆ. ಈ ರೀತಿಯಲ್ಲಿ ಅಲ್ಲಿ ಅವಘಡ ಸಂಭವಿಸಬಹುದು, ಅಲ್ಲಿರ್ತಕ್ಕಂಥ ಜನರಿಗೆ ನೀವು ಮಾಹಿತಿ ಕೊಡಿ, ಅವರನ್ನ ಸ್ಥಳಾಂತರಿಸಿ. ಯಾವುದು ಮಾಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗ UDF ಮಾಡಲಿಲ್ಲ, LDF ಮಾಡಲಿಲ್ಲ. ಏನು ಪ್ರಾಕೃತಿಕವಾಗಿ ಎಲ್ಲೆಲ್ಲಿ ಅಭಿವೃದ್ಧಿ ಮಾಡಬಾರದು ಅಲ್ಲೆಲ್ಲ ಅಭಿವೃದ್ಧಿಯನ್ನ ಮಾಡಿ ಇವತ್ತು ಈ ಅವಘಡಕ್ಕೆ ಕಾರಣರಾಗಿರೋದು ಅಲ್ಲಿನ 2 ರಾಜ್ಯ ಸರ್ಕಾರಗಳು ಅಂತ ನಾನು ಆಪಾದಿಸ್ತೀನಿ. ಇವತ್ತು ಇಷ್ಟು ಜನರು ಸಾವಾಗಿದ್ರೆ ಇದಕ್ಕೆ ನೇರವಾಗಿ ಹೊಣೆ ತಗೊಂಡು ಅಲ್ಲಿನ ಮುಖ್ಯಮಂತ್ರಿ, ಅಲ್ಲಿನ ಸರ್ಕಾರ ಇವತ್ತು ನಿಜವಾಗಿಯೂ ಕೂಡ ರಾಜೀನಾಮೆ ಕೊಡಬೇಕು. ನಾನು ರಾಜಕೀಯ ಮಾತಾಡ್ಲಿಕ್ಕೆ ಹೋಗಲ್ಲ, ಆದ್ರೆ ಆ ಸಾವುಗಳನ್ನ ನೋಡಿದಾಗ, ಆ ದೃಶ್ಯವನ್ನ ನೋಡಿದಾಗ ಬಹಳ ನೋವಾಗ್ತದೆ. ಒಂದು ತಾಯಿ ಒಂದು ಮಗುವನ್ನ ಅಪ್ಪಿಕೊಂಡು ಮರಣ ಹೊಂದಿದ್ದಾರೆ. ಆ ಚಿತ್ರಗಳು ನೋಡಿದ್ರೆ ಚಿಂತಾಜನಕವಾಗಿದೆ, ಹೃದಯ ಕಿತ್ತು ಬರ್ತದೆ, ಅಷ್ಟು ನೋವಾಗ್ತದೆ. ಆದರೆ ಕೇಂದ್ರ ಸರ್ಕಾರದ ಯಾವುದೇ ಒಂದು ಸೂಚನೆಗಳನ್ನ ನೀವು ತೆಗೆದುಕೊಳ್ಳೋಣ, ಯಾವುದೇ ಸಲಹೆಗಳನ್ನ, ಸೂಚನೆಗಳನ್ನ ನೀವು ಯಾವುದು ಕಿವಿಗೆ ಹಾಕೊಳ್ಳಲ್ಲ ಅಂದ್ರೆ ಮತ್ತೆ ಕೊನೆಗೆ ಕೇಂದ್ರವನ್ನ ನೀವು ದೂಷಣೆ ಮಾಡಿ ನಿಮ್ ಕೆಲಸ ನೀವು ಮಾಡಕ್ ಆಗದಿರೋ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಕೇಂದ್ರದತ್ತ ಬೊಟ್ಟು ಮಾಡಿ. ನೆರೆ ಸಂತ್ರಸ್ತರಿಗೆ ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ನೆರವು ಸಿಗ್ತಾರೆ, ಯಾವ ರೀತಿ ಮಾಡ್ತಾರೆ? ಹಿಂದೆಲ್ಲ ಯಾವ ರೀತಿ ಮಾಡ್ತೇವೆ, ಈ ಒಂದು ಸ್ಟಡಿ ಮಾಡಬೇಕಾಗ್ತದೆ. ಇವರೇನು ಈಗ ರಾಜ್ಯ ಸರ್ಕಾರ ಏನಾದರೂ ಕೇಂದ್ರ ಸರ್ಕಾರಕ್ಕೆ ಇಲ್ಲಿನ ನಷ್ಟದ ಬಗ್ಗೆ, ಇಲ್ಲಿನ ಪರಿಹಾರ ಯಾವ ರೀತಿ ಇರಬೇಕು ಅಂತ ಅವ್ರು ಮೊದಲು ಅವ್ರು ಕೊಡಬೇಕಲ್ಲ. ಕೊಟ್ಟ ಮೇಲೆ ಅಲ್ಲಿನ ತಂಡ ಬರ್ತದೆ, ಅಧ್ಯಯನ ಮಾಡುತ್ತೆ. ಅಧ್ಯಯನ ಮಾಡಿದ್ಮೇಲೆ ಏನು ನಿಯಮ ಪಾಲಿಸಬೇಕು ಆ ನಿಯಮದ ಅನ್ವಯ ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.